ಹಲೋ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮಗೆ ನೆನ್ನೆ ಹೇಳಿರೋ ಪ್ರಕಾರ ಏನು ಅಂದರೆ, ನೀವು ಬಹಳ ಏನೇನೋ ಯೋಚನೆ ಮಾಡ್ತೀರಾ, ಅದನ್ನು ನೀವು ನಿಮ್ಮ ಲೈಫಲ್ಲಿ ಅಟ್ರ್ಯಾಕ್ಟ್ ಮಾಡ್ತೀರಾ ಅಂತ. ಅದು ಸತ್ಯ ಕೂಡ. ಸೊ ನಾವು ಯೋಚನೆ ಮಾಡ್ಬೇಕಾದ್ರೆ ಯೋಚನೆ ತನಗೆ ತಾನೇ ಬರುತ್ತೆ, ನಮ್ಗೆ ಗೊತ್ತಾಗೋದಿಲ್ಲ, ಅದು ತಾನಾಗೆ ಯೋಚನೆ ಬರುತ್ತೆ ಅಂತ ಅಲ್ಲ. ಅದನ್ನು ನೀವು ಕಂಟ್ರೋಲ್ ಮಾಡ್ಕೋಬಹುದು. ಅದನ್ನು ಕಂಟ್ರೋಲ್ ಮಾಡೋದಕ್ಕೂ ಬಹಳ ಮೆಥಡ್ಸ್ ಇರುತ್ತೆ. ಅಫ್ಕೋರ್ಸ್ ಈವನ್ ನಾನು ನನ್ನ ಥಾಟ್ಸನ್ನು ಹಾಗೆ ಅಂದ್ಕೊಂಡಿದ್ದೆ. ಬಟ್ ನಾವು ಟೇಕನ್ ದ ಆ್ಯಕ್ಷನ್ಗೆ ನನ್ನ ಥಾಟ್ಸ್ ಏನೇ ಇದ್ದರು, ಏನೇ ಮಾತಾಡಬೇಕಂದ್ರು, ಏನು ಮಾತಾಡ್ಕೋಬೇಕು ಅಂತ ನಾನೇ ಹೇಳ್ತೀನಿ. ಇದನ್ನೇ ಹೇಳ್ತಾರಲ್ಲ, ನಾವು ನಮ್ಮ ಮೈಂಡನ್ನು ಕಂಟ್ರೋಲ್ ಮಾಡಬಾರ್ದು ಹೊರತು ಮೈಂಡ್ ನಮ್ಮನ್ನು ಕಂಟ್ರೋಲ್ ಮಾಡಬಾರ್ದು ಅಂದರೆ ಇದೇ ಅರ್ಥ. ಅಂದರೆ ನಾವು ಮೈಂಡ್ ಹೇಳಿದ ಮಾತನ್ನು ಕೇಳೋದಲ್ಲ, ನಾವು ಹೇಳಿದ ಮಾತನ್ನು ನಮ್ಮ ಮೈಂಡ್ ಕೇಳಬೇಕು, ಆ ರೀತಿ ನಾವು ಮಾಡಬೇಕು ಅಂತ. ಇದು ಸಿಂಪಲ್ ಮೀನಿಂಗ್. ವೆನ್ ವಿ ರಿಯಲೈಸ್ it or not, we are thinking most of the time. If you are speaking or listening to someone, you are thinking. If you are reading the newspaper or watching the television, you are thinking. You are thinking when you recall the memories for your past. You are thinking when you are considering something in your future. You are thinking when you are driving. You are thinking when you are considering something in your future. You are thinking when you are driving. You are thinking when you are getting ready in the morning. You are thinking. For many one time we are not thinking is where we are sleeping. However, force of attraction are still operating on your lost thought when we fall asleep. ಅಂದರೆ ನಾವೇನು ಅಂದ್ಕೊಳ್ತೀವಿ ಅಂದರೆ, ನಾನು ಊಟ ಮಾಡ್ತಾಯಿದ್ದೀನಿ, ನಾನು ಯೋಚನೆ ಮಾಡ್ತಿಲ್ಲ, ನಾನು ನಿದ್ದೆ ಮಾಡ್ತಿದ್ದೀನಿ, ನಾನು ಯೋಚನೆ ಮಾಡ್ತಿಲ್ಲ, ನಾನು ಆ ಕಡೆ ಓಡಾಡ್ತಿದ್ದೀನಿ, ನಾನು ಯೋಚನೆ ಮಾಡ್ತಿಲ್ಲ, ನಾನು ನ್ಯೂಸ್ ಪೇಪರ್ ನೋಡ್ತಾ ಇದ್ದೀನಿ, ನಾನು ಯೋಚನೆ ಮಾಡ್ತಿಲ್ಲ, ನಾನು ಯೋಚನೆ ಮಾಡ್ತಿಲ್ಲ ಅನ್ನೋ ಥಾಟಲ್ಲೇ ಇರ್ತಾರೆ. ಬಟ್ ದ ರಿಯಾಲಿಟಿ ಏನಂದರೆ, ಅವ್ರು ಏನಾದ್ರು ಯೋಚನೆ ಮಾಡ್ತಾನೆ ಇರ್ತಾರೆ. ನೀವು ಮಲ್ಕೊಂಡಾಗಲೂ ಅಂದ್ಕೊಳ್ಳಿ, ನೀವು ರಾತ್ರಿ ಮಲ್ಕೊಂಡಾಗ, ನೀವು ಎದ್ದಿದ್ದಾಗ ಒಂದೇ ರೀತಿ ಇರ್ತೀರ. ನೀವು ರಾತ್ರಿ ಮಲ್ಕೊಂಡಿದ್ದಾಗಲೂ ಏನಾದ್ರು ಒಂದು ಯೋಚನೆ ಮಾಡ್ತಿರ್ತೀರ, ಎದ್ದಾದ ಮೇಲೂ ಕೂಡ ಏನಾದ್ರು ಒಂದು ಯೋಚನೆ ಮಾಡ್ತಾನೆ ಇರ್ತೀರ. ದಿಸ್ ಈಸ್ ದ ಪವರ್ ಆಫ್ ಥಾಟ್. ಆ ಥಾಟನ್ನು ನೀವು ಕಂಟ್ರೋಲ್ ಮಾಡ್ಕೋಬಹುದು. ಕ್ರಿಯೇಷನ್ ಈಸ್ ಆಲ್ವೇಸ್ ಹ್ಯಾಪನಿಂಗ್ ಎವ್ರಿ ಟೈಮ್ ಆ್ಯನ್ ಇಂಡಿವಿಜುವಲ್ ಹ್ಯಾಸ್ ಎ ಥಾಟ್ ಆರ್ ಎ ಪ್ರೊಲಾಂಗ್ಡ್ ಕ್ರಾನಿಕಲ್ ವೇ ಆಫ್ ಥಿಂಕಿಂಗ್. ದೇ ಆರ್ ಇನ್ ದ ಕ್ರಿಯೇಷನ್ ಪ್ರೋಸೆಸ್. ಸಮಥಿಂಗ್ ಈಸ್ ಗೋಯಿಂಗ್ ಟು ಮ್ಯಾನಿಫೆಸ್ಟ್ ಔಟ್ ಆಫ್ ದೋಸ್ ಥಾಟ್ಸ್. ಅಂದರೆ ಕ್ರಿಯೇಷನ್ ಅನ್ನೋದು ಯಾವಾಗಲೂ ಆಗ್ತಾನೇ ಇರುತ್ತೆ. ಕ್ರಿಯೇಷನ್ ಅನ್ನೋದು ಯಾವಾಗಲೂ ಆಗ್ತಾನೇ ಇರುತ್ತೆ ಅಂದರೆ, ಪ್ರತಿ ದಿವಸನೂ ಪ್ರತಿ ಕ್ಷಣವೂ ನಾವೇನಾದ್ರು ಒಂದನ್ನು ಕ್ರಿಯೇಟ್ ಮಾಡ್ತಾನೇ ಇರ್ತೀವಿ. ಪ್ರತಿ ಸಲವೂ ನಾವು ಆ ಥರ ಕ್ರಿಯೇಟ್ ಮಾಡ್ತಿದ್ದಾಗ ನಮ್ಮ ಥಾಟ್ಸ್ ಇರುತ್ತಲ್ಲ, ಅದು ಇಮಿಟ್ ಆಗಿಬಿಟ್ಟು ನಾವೇನನ್ನು ಮ್ಯಾನಿಫೆಸ್ಟ್ ಮಾಡಬೇಕು ಬರುತ್ತೆ. ಅದು ನೋಡಿ, ನಾವು ಏನು ಯೋಚನೆ ಮಾಡಿದ್ರೂ ಅದೇ ಮ್ಯಾನಿಫೆಸ್ಟ್ ಆಗೋದಿಲ್ಲ. ನಾವು ಬಹಳ ಜಾಸ್ತಿ ಏನು ಯೋಚನೆ ಮಾಡ್ತೀವೋ ಅದು ನಮ್ಮ ಲೈಫಲ್ಲಿ ಆಗ್ತಾ ಬರುತ್ತೆ. ವಾಟ್ ಯು ಆರ್ ಥಿಂಕಿಂಗ್ ನೌ ಈಸ್ ಕ್ರಿಯೇಟಿಂಗ್ ಯುವರ್ ಫ್ಯೂಚರ್ ಲೈಫ್. ನೀವು ಈ ಕ್ಷಣದಲ್ಲಿ ಇವಾಗ ಏನು ಯೋಚನೆ ಮಾಡ್ತಾ ಇದ್ದೀರೋ, ಈ ಯೋಚನೆ ನಿಮಗೆ ನಿಮ್ಮ ಫ್ಯೂಚರಲ್ಲಿ ಒಂದು ಲೈಫನ್ನು ಕ್ರಿಯೇಟ್ ಮಾಡ್ತಾ ಇರುತ್ತೆ. ಆ ಕ್ರಿಯೇಷನ್ ಪ್ರೋಸೆಸ್ಸನ್ನೇ ಅದು ಮ್ಯಾನಿಫೆಸ್ಟೇಷನ್ ಅಂತೀವಿ. ಕ್ರಿಯೇಟ್ ಯುವರ್ ಲೈಫ್ ವಿತ್ ಯುವರ್ ಥಾಟ್ಸ್ ಬಿಕಾಸ್ ಯು ಆರ್ ಆಲ್ವೇಸ್ ಥಿಂಕಿಂಗ್. ನೀವು ಪ್ರತಿಯೊಂದನ್ನು ನೀವು ಕ್ರಿಯೇಟ್ ಮಾಡ್ತಿದ್ದೀರ, ಯಾಕಂದರೆ ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರ. ನೀವು ಪ್ರತಿ ಸಲವೂ ಯೋಚನೆ ಮಾಡ್ತಿದ್ದೀರಾ, ನೀವೇನಾದ್ರು ಒಂದು ಕ್ರಿಯೇಟ್ ಮಾಡ್ತಾಯಿದ್ದೀರ. ನೀವು ಸುಮ್ಮನಿದ್ದೀರಾ? ಇಲ್ಲ, ನೀವು ಪ್ರತಿ ಸಲವೂ ಏನಾದ್ರು ಒಂದು ಯೋಚನೆ ಮಾಡ್ತಾನೆ ಇರ್ತೀರಾ ಅಲ್ವಾ? ಆ ಯೋಚನೆಯಿಂದ ಏನಾದ್ರು ಒಂದು ಕ್ರಿಯೇಷನ್ ಆಗ್ತಾನೇ ಇರುತ್ತೆ. ಅದು ನಿಮಗೆ ಇಷ್ಟ ಆಗಿದ್ದು ಇರಬಹುದು, ಇಷ್ಟ ಆಗದಲ್ಲೇ ಇರೋದಿರ್ಬೋದು. ಬಟ್ ಅದು ಇಷ್ಟ ಆಗಿರೋದಿರಬೇಕಾ, ಇಷ್ಟ ಆಗದಲ್ಲೇ ಇರೋದಿರಬೇಕಾ ಅನ್ನೋದು ಕಂಪ್ಲೀಟ್ಲಿ ಡಿಪೆಂಡ್ ಅಪಾನ್ ಯು ಓನ್ಲಿ. Like all the law of nature, there is certainly perfection in this law. You create your life. Whatever you sow, you reap. Your thoughts are seeds, and the harvest you reap will depend upon the seed you plant. ಅಂದರೆ ನೀವು ಪ್ರತಿಯೊಂದು ಯೋಚನೆ ಏನು ಮಾಡ್ತೀರಾ, ಅದು ಒಂದು ಸೀಡಿನ ಥರ, ಅದು ಒಂದು ಬೀಜದ ಥರ. ನೀವು ಹೇಗೆ ಒಂದು ಬೀಜನ ತಗೊಂಡು ಒಂದು ಮಣ್ಣಿಗೆ ಹಾಕಿಬಿಟ್ಟು ಅದನ್ನು ಆರೈಕೆ ಮಾಡ್ತೀರೋ, ಅದೇ ರೀತಿ ಸಸಿ ಬರುತ್ತಲ್ಲ, ಅದೇ ರೀತಿ ನೀವು ಏನನ್ನ ಯೋಚನೆ ಮಾಡ್ತೀರೋ ಅದು ಕ್ರಿಯೇಟ್ ಆಗಿಬಿಟ್ಟು ಅದು ನಿಮ್ಮ ಲೈಫಲ್ಲಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ if you are complaining, law of attraction will powerfully bring into your life more situation for you to complain about.
If you are listening to someone else complain and focus on that, synthesizing with that, agreeing with that, in that moment you are attracting more situation to yourself to complain about. ನೀವು ಯಾವುದಾದ್ರು ಒಂದು ವಿಷಯದ ಬಗ್ಗೆ ಕಂಪ್ಲೇಂಟ್ ಮಾಡ್ತೀರಾ ಅಂದರೆ ಅದು ನಿಮ್ಮ ಲೈಫಲ್ಲಿ ಕ್ರಿಯೇಷನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಏನಾದ್ರು ಊಟ ಚೆನ್ನಾಗಿಲ್ಲ ಅಂತ ಅಂದ್ಕೊಳ್ತಾ ಹೋದರೆ ಅದು ಒಂದು ಕಂಪ್ಲೇಂಟ್ ಆಗಿಬಿಟ್ಟು ಅದೇ ರೀತಿ ಸಿಚುವೇಶನ್ಸ್ ನಿಮಗೋಸ್ಕರ ಕ್ರಿಯೇಟ್ ಆಗ್ತಾನೇ ಹೋಗುತ್ತೆ. ಅದೇ ನೀವು ಬೇರೆಯವ್ರು ಕಂಪ್ಲೇಂಟ್ ಮಾಡ್ತಾರಲ್ಲ ಅದನ್ನು ಕೇಳಿ ಅದರಿಂದ ನೀವೇನಾದ್ರು ಒಂದು ಅನಲೈಸ್ ಮಾಡ್ತೀರಿ. ಇವಾಗ ನೋಡಿರಿ, ನೀವಲ್ಲ ನಿಮ್ಮ ಮನೆಯವರು, ನಿಮ್ಮ ಅಣ್ಣ, ನಿಮ್ಮ ಅಕ್ಕ, ನಿಮ್ಮ ತಮ್ಮ ಯಾರು ಊಟ ಚೆನ್ನಾಗಿಲ್ಲ ಅಂದರೆ ಓ ಹೌದಾ ಹಿಂಗಿದೆಯಾ ಅಂತ ನೀವು ಅನಲೈಸ್ ಮಾಡೋದಕ್ಕೆ ಸ್ಟಾರ್ಟ್ ಆಗ್ತೀರ. ಅವ್ರ ಮಾತಿಗೆ ಅಗ್ರಿ ಆಗೋದಕ್ಕೆ ಶುರು ಆಗ್ತೀರ. ಆಗ ಆ ಥರ ಆದಾಗ ಅದ್ರ ಬಗ್ಗೆ ಅನಲೈಸ್ ಮಾಡಿಕೊಂಡು ಅದ್ರ ಬಗ್ಗೆ ನೀವು ಯೋಚನೆ ಮಾಡಿದಾಗ ಏನಾಗುತ್ತೆ ಅಂದರೆ ಆ ಥರ ಥಾಟ್ಸು ಕೂಡ ನಿಮಗೆ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಅದಕ್ಕೆ ನೀವು ಯೋಚನೆ ಮಾಡಿ ಅನಲೈಸ್ ಮಾಡುವಂಥ ಥಾಟ್ಸ್ ನಿಮಗೆ ಕ್ರಿಯೇಷನ್ ಪ್ರೋಸೆಸ್ ಆಗೋದಕ್ಕೆ ಶುರುವಾಗಿದೆ ಅಂದರೆ ನೀವು ನಿಮ್ಗೆ ಏನು ಬೇಕೋ ಅದನ್ನೇ ಯೋಚನೆ ಮಾಡಬೇಕು ಹೊರತು ಬೇಡದಲ್ಲಿ ಇರೋದನ್ನು ಯೋಚನೆ ಮಾಡಬಾರ್ದು. The law is simply reflecting you and give back to you exactly what you are focusing on with your thoughts. ಅಂದರೆ ನೀವು ಪ್ರತಿಯೊಂದು ವಿಷಯನ ಯಾವುದಾದ್ರು ಒಂದನ್ನು ಯೋಚನೆ ಮಾಡಿಬಿಟ್ಟು ಅದ್ರ ಬಗ್ಗೆ ಗಾಢವಾಗಿ ಗಮನ ಕೊಟ್ಬಿಟ್ಟು, ಗಾಢವಾಗಲ್ಲ ಅಂದರೂ ನಾರ್ಮಲಾಗಿ ಗಮನ ಕೊಟ್ಟರು ಅದ್ರ ಬಗ್ಗೆ ಬಹಳ ಕಾನ್ಸಂಟ್ರೇಷನ್ ಮಾಡಿ ನೀವು ಯೋಚನೆ ಮಾಡೋದಕ್ಕೆ ಶುರು ಆದಾಗೂ ಆ ಥರ ಸಿಚುವೇಶನ್ಸ್ ನಿಮಗೆ ಕ್ರಿಯೇಟ್ ಆಗ್ತಾ ಸ್ಟಾರ್ಟ್ ಆಗುತ್ತೆ ನಿಮ್ಮ ಲೈಫಲ್ಲೂ. With a powerful knowledge, you are completely changing every circumstance and event in your entire life by changing the way you are thinking. ನೀವು ನಿಮ್ಮ ಯೋಚನೆ ಎಷ್ಟು ಪವರ್ಫುಲ್ ಆಗಿದೆ ಅಂದರೆ ನೀವು ನಿಮ್ಮ ಯೋಚನೆಯಿಂದನೇ ನೀವು ಪವರ್ಫುಲ್ ಕ್ರಿಯೇಷನನ್ನು ಚೇಂಜ್ ಮಾಡ್ತಾ ಇದ್ದೀರಾ. ನಿಮ್ಮ ಯೋಚನೆಯಿಂದನೇ ನಿಮ್ಮ ಕ್ರಿಯೇಷನ್ನು ಸ್ಟಾರ್ಟ್ ಆಗುತ್ತೆ. ಸೊ ಯೋಚನೆ ಮಾಡಬೇಕಾದ್ರೆ ನಿಮ್ಗೇನು ಬೇಕೋ ನೀವು ಅದನ್ನೇ ಯೋಚನೆ ಮಾಡಬೇಕು. ಐ ಹ್ಯಾಡ್ ಎ ಸ್ಟೂಡೆಂಟ್, ಇಲ್ಲೊಂದು ಎಕ್ಸಾಂಪಲ್ ಕೊಡ್ತಾರೆ. ಅವರು ರಾಬರ್ಟ್ ಅಂತ. ಅವರು ಒಂದು ಆನ್ಲೈನ್ ಕೋರ್ಸನ್ನು ತಗೊಂಡು, ಈ ಎಕ್ಸಾಂಪಲನ್ನು ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.